ಯುಪಿಎ ಸರ್ಕಾರದ ಅವಧಿಯಲ್ಲಿ ಜಾರಿಯಾದ ಮಹತ್ವಾಕಾಂಕ್ಷೆಯ ಕಾಯ್ದೆಯ ಮತ್ತು ಯೋಜನೆಗಳ ಹೆಸರು ಬದಲಾವಣೆ ಮಾಡಲು ಹೊರಟು ಕಾರ್ಯಕ್ರಮಗಳ ಮೂಲ ಸ್ವರೂಪವೇ ಬದಲಾಗಿದೆ. ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರದ ವಿರುದ್ಧ ನರೇಗಾ ಬಚಾವೋ ಸಂಗ್ರಾಮ ಹಮ್ಮಿಕೊಂಡಿದ್ದು ರಾಷ್ಟ್ರವ್ಯಾಪಿ ಸಂಗ್ರಾಮವಾಗಿದೆ. ಇದು ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಚಿವ ಬಿ ರಮನಾಥ ರೈ ಹೇಳಿದ್ದಾರೆ. ಅವರು ಪಾಣೆಮಂಗಳೂರು ಮತ್ತು ಬಂಟ್ವಾಳ ಕಾಂಗ್ರೆಸ್ ವತಿಯಿಂದ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆ ಉದ್ಯೋಗ ಖಾತರಿಗೊಳಿಸುವುದಕ್ಕಂತಹ ಕಾರ್ಯಕ್ರಮವಾಗಿದೆ. ಉದ್ಯೋಗ ಇಲ್ಲದೆ ಊಟಕ್ಕೆ ಕಷ್ಟದ ಸಂದರ್ಭದಲ್ಲಿ ಕೃಷಿಕರಿಗೆ ಉದ್ಯೋಗ ಕೊಡಿಸತಕ್ಕಂತಹ ಮತ್ತು ಉದ್ಯೋಗ ಖಾತರಿ ಕೊಡಿಸುವ ಯೋಜನೆ ಉದ್ಯೋಗ ಖಾತರಿ ಯೋಜನೆಯಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಿನ ಸಂದರ್ಭದಲ್ಲಿ ವಿಪಕ್ಷಗಳು ಟೀಕೆ ಮಾಡಿದ್ವು. ಜಾಗತಿಕ ಮಟ್ಟದಲ್ಲಿ ಹೆಸರು ಗಳಿಸಿದ ಯೋಜನೆ ಇದಾಗಿದೆ. ಯೋಜನೆಯಿಂದ ಅನೇಕ ಜನರ ಭವಿಷ್ಯ ಉತ್ತಮವಾಗಿದೆ. ಇನ್ನು ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತ್ಗಳ ವಿವಿಧ ಕಾಮಗಾರಿಗಳ ಮೂಲಕ ಅನೇಕರಿಗೆ ಉದ್ಯೋಗ ಕೂಡ ಸಿಕ್ಕಿತ್ತು. ಕೋಟ್ಯಾಂತರ ರೂಪಾಯಿ ಕಾಮಗಾರಿಯನ್ನ ಗ್ರಾಮ ಪಂಚಾಯತ್ಗಳು ಮಾಡಿ ಉತ್ತಮ ಪಂಚಾಯತ್ ಎಂಬ ಹೆಗ್ಗಳಿಕೆ ಪಾತ್ರವಾಗಿತ್ತು. ಅಭಿವೃದ್ಧಿ ಕೆಲಸಕ್ಕೆ ಉದ್ಯೋಗ ಖಾತರಿ ಯೋಜನೆ ಪೂರಕವಾಗಿದೆ ಎಂದು ಅವರು ಹೇಳಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಪ್ರಮುಖರಾದ ಸುದರ್ಶನ್ ಜೈನ್, ಚಂದ್ರಪ್ರಕಾಶ್ ಶೆಟ್ಟಿ, ಪದ್ಮಶೇಖರ ಜೈನ್, ಪಿಯೂಸ್ ಎಲ್ ರೋಡ್ರಿಗಸ್, ಬೇಬಿ ಕುಂದರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಒಂದು ಸರ್ಕಾರ ನನ್ನ ಕೆಲಸವನ್ನ ಪ್ರಶ್ನೆ ಮಾಡತಕ್ಕಂಥ ಅಧಿಕಾರವನ್ನ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಕೂಡ ಅದು ಕೂಡ ಒಂದು ಕಾಯ್ದೆ ಆಗ್ತದೆ. ಇದು ಕಾಯ್ದೆ ಕಾಂಗ್ರೆಸ್ ಪಕ್ಷ ಕಾರ್ಯಕ್ರಮ ಕಾಯ್ದೆ ಮೂಲಕ ಅದರ ಹಕ್ಕನ್ನಾಗಿ ಬೇರೆ ಬೇರೆ ಅನೇಕ ರೀತಿಯಲ್ಲಿ ಇವತ್ತು ರಾಷ್ಟ್ರೀಯ ಗ್ರಾಮೀಣ ಆರೋಗ್ಯ ಅಭಿಯಾನ ಇರ್ಬೋದು, ರಾಷ್ಟ್ರೀಯ ಡ್ರಿಂಕಿಂಗ್ ಮಿಷನ್ ಇರ್ಬೋದು, ಇದೆಲ್ಲವೂ ಕೂಡ ಒಂದು ಬದಲಾವಣೆ. ಲಿಟ್ರಸಿ ಮಿಷನ್ ಬಂತು ರಾಜೀವ್ ಗಾಂಧಿ ಇದ್ದಾಗ. ಲಿಟ್ರಸಿ ಮಿಷನ್ನಲ್ಲಿ ಬಹುಶಃ ಸರ್ವಶಿಕ್ಷಾ ಅಭಿಯಾನ ಕಾರ್ಯಕ್ರಮ ಎರಡು ಹಂತದಲ್ಲಿ ಬಹುಶಃ ಶಾಲೆಗಳ ಬೆಳವಣಿಗೆ ಕೂಡ ಬಂದಿರತಕ್ಕಂಥ ನಾನು ಇದೊಂದು ಉದಾಹರಣೆಗೆ ಹೇಳ್ತೀನಿ. ಅಂಥ ಒಂದು ಮಹತ್ವಾಕಾಂಕ್ಷೆ ಕಾಯಿದೆ ಇವತ್ತು ಅದಕ್ಕೆ ಹೆಸರನ್ನ ಇಡ್ತಕ್ಕಂಥ ಬದಲಾವಣೆ ಮಾಡ್ತಕ್ಕ. ಈಗ ನಿಮಗೆ ನಾನು ಒಂದು ತಿಳಿಸ್ತಕ್ಕಂಥ ಪತ್ರಿಕಾ ಮಾಧ್ಯಮ ಸ್ನೇಹಿತರು ನಿಮ್ಮ ಗಮನವನ್ನು ನಾನು ಆ ಕಡೆಗೆ ಸೆಳಿತೇನೆ. ನಿರ್ಮಲ ಗ್ರಾಮ ಪುರಸ್ಕಾರ ಅಂತ ಒಂದಿತ್ತು. ಎಲ್ಲ ಪಂಚಾಯತ್ ಅನೇಕ ಪಂಚಾಯತ್ ನಿರ್ಮಲ ಗ್ರಾಮ ಪುರಸ್ಕಾರ ಅಂತ ಸಿಗ್ತಿತ್ತು. ನಿರ್ಮಲ ಗ್ರಾಮ ಸುಮಾರು ಪಂಚಾಯತ್ಗಳು ನಿರ್ಮಲ ಗ್ರಾಮ ಪುರಸ್ಕಾರ. ಈಗ ಆ ಹೆಸರೇ ನೆನಪಿಲ್ಲ. ಅದು ಸ್ವಚ್ಛ ಗ್ರಾಮವಾಗಿ ಬೇರೆ ಸರ್ಕಾರ ಬಂದಾಗ ಅದಕ್ಕೆ ಹೆಸರು ಬದಲಾವಣೆ ಆಯಿತು, ಸ್ವಚ್ಛ ಗ್ರಾಮ. ಆ ಸ್ವಚ್ಛ ಗ್ರಾಮ ಕಾರ್ಯಕ್ರಮವೇ ನಿರ್ಮಲ ಗ್ರಾಮ ಪುರಸ್ಕಾರವೇ ಸ್ವಚ್ಛ ಗ್ರಾಮ. ಇದು ಆ ಹೆಸರನ್ನು ಬದಲಾಯಿಸಿ ಜನರ ಮನಸ್ಸಿನಲ್ಲಿ ಈ ಕಾರ್ಯಕ್ರಮವನ್ನು ಒಂದು ರೀತಿಯಲ್ಲಿ ಅದಕ್ಕೆ ಕಾರ್ಯಕ್ರಮದ ಹೆಸರನ್ನಾಡಿಸ್ತಕ್ಕಂಥ ರೀತಿಯಲ್ಲಿ ಇವತ್ತು ಈ ಕಾರ್ಯಕ್ರಮ